ರೈತ ದೇಶದ ಬೆನ್ನೆಲುಬು, ರೈತ ದೇಶದ ಉಸಿರು. ದೇಶದ ರಕ್ಷಣೆಗೆ ಸೈನಿಕರು, ಮನುಕುಲ ಜೀವಿಸೋಕೆ ರೈತರು. ರೈತ ಸೈನಿಕ, ಇಬ್ಬರು ಎರಡು ಜೀವ ಒಂದೇ ಉಸಿರು. ಈ ಮಾತಿಗೆ ಇನ್ನೊಂದು ಹೆಸರು ಹಳ್ಳಿ ರೈತ ಸೈನಿಕ ಅಂಬರೀಶ್. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಹಿರೇಗೌಡನ ಹಳ್ಳಿಯ ಅಪ್ಪಟ ರೈತ ಅಂಬರೀಶ್. ಪ್ರಗತಿಪರ ರೈತನಾಗಿ ಸದಾ ರೈತರ ಸಮಸ್ಯೆಗಳಿಗೆ ಮಿಡಿಯುವ ಅಪ್ಪಟ ರೈತ ಹೋರಾಟಗಾರ. ಹಿರೇಗೌಡನ ಹಳ್ಳಿಯಿಂದ ತೂಬಗೆರೆ ಹೋಬಳಿ ದಾಟಿ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ತಮ್ಮ ರೈತಪರ ಕಾಳಜಿ ಹೋರಾಟ ಮಾಡಿಕೊಂಡು ಹೆಸರುವಾಸಿಯಾಗಿದ್ದಾರೆ. ರೈತರು ಬೆಳೆಯುವಂತ ಟೊಮೊಟೊಗೆ ಆಗಿರ್ಬೋದು, ಈರುಳ್ಳಿ ಯಾವುದು ಸಿಗಲ್ಲ, ಹೀರೆಕಾಯಿ ಆಗಿರ್ಬೋದು, ಬೀನ್ಸ್ಗೆ ಆಗಿರ್ಬೋದು ಬೆಂಬಲಿತ ಬೆಲೆ ಇಲ್ಲ. ರೈತರು ಬೆಳೆದ ಫಸಲಿಗೆ ಉತ್ತಮ ಮಾರುಕಟ್ಟೆ, ಬೆಳೆದ ವಸ್ತುಗಳಿಗೆ ಪ್ರಚಾರ ಬೇಕೇ ಬೇಕು ಎಂದು ನಂಬಿರುವ ಹಳ್ಳಿ ರೈತ. ಇವತ್ತು ಕನ್ನಡ ಉಳಿಸ್ತಾ ಇರೋದು ನಮ್ಮ ಹಳ್ಳಿ ರೈತರು ಅಂತ. ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಟ್ರೆ ಇಡೀ ನಮ್ಮ ದೇಶಕ್ಕೆ ಒಂಥರ ಒಂದು ಹೆಮ್ಮೆ ಸರ್ ಇವತ್ತು. ಅದಕ್ಕಾಗಿ ತಮ್ಮ ಹಿರಿಯರು ಹಾಕಿಕೊಟ್ಟ ಬುನಾದಿಯಂತೆ ಚಂದ್ರು ಹಲಸು ಎಂಬ ತಳಿಯ ಹಲಸಿನ ಹಣ್ಣನ್ನ ಬೆಳೆಯುತ್ತಿದ್ದಾರೆ. ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು. ಹಲಸು ಅನ್ನೋದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬೇಕು. ಹಲಸು ಈ ದೊಡ್ಡಬಳ್ಳಾಪುರ ತೂಗಬೇರೆ ಹಲಸು ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬೇಕು. ಕಾಚಳ್ಳಿ ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬೇಕು. ನನ್ನ ಆಸೆ ಅಷ್ಟೇ ಸರ್. ಈ ಚಂದ್ರು ಹಲಸಿನ ಹಣ್ಣು ದೇಶದ ಮಾಜಿ ಪ್ರಧಾನಿ ಮಣ್ಣಿನ ಮಗ HD ದೇವೇಗೌಡರಿಂದ ಇಂದಿನ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವ್ದೇ ರೈತರು ಬೆಳೆದಿರ್ತಕ್ಕಂಥ ಒಂದೇ ಒಂದು ಬೆಳೆ ಯಾವ್ದನ್ನಾಗಿರ್ಲಿ ಅದನ್ನು ಯಾಕೆ ಸರ್ಕಾರ ಪ್ರಮೋಷನ್ ಮಾಡಲ್ಲ? ಯಾರೇ ಸ್ಟಾರ್ಗಳು ಪ್ರಮೋಷನ್ ಮಾಡಲ್ಲ, ಯಾವ್ದೇ ರಾಜಕಾರಣಿಗಳು ಕೂಡ ಪ್ರಮೋಷನ್ ಮಾಡಲ್ಲ? ನಮ್ಗೆಲ್ಲ ಒಂಥರ ನೋವಾಗುತ್ತೆ. ಭಾಗದ ಸಚಿವರಾಗಿದ್ದ ಡಾಕ್ಟರ್ ಸುಧಾಕರ್ ರವರಿಂದ ಹಿಡಿದು RCB ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿವರೆಗೂ, ಮಾಧ್ಯಮ ನಿರೂಪಕರಿಂದ ಸಿನಿಮಾ ತಾರೆಯರವರೆಗೂ ಚಂದ್ರು ಹಲಸಿನ ಹಣ್ಣಿನ ಸವಿರುಚಿಯನ್ನ ಉಣಬಡಿಸಿದ್ದಾರೆ. ಕೃಷಿ ಜೊತೆಗೆ ಹಳ್ಳಿಕಾರ್ ತಳಿಯ ಹಸುಗಳ ವ್ಯಾಪಾರದಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸುಳಿ, ಈ ಸುಳಿಗಳೇ ಬಹುಮುಖ್ಯ ಓರಿಗಳಲ್ಲಿ. ನಾವಂತೂ ತಪ್ಪು ಸುಳಿ ಇದ್ರೆ ಅಂತೂ ನಾನು ಓರಿ ಕಟ್ಟಲ್ಲ. 2 ಕೊಂಬು ಸೆಂಟ್ರಲ್ಲಿ ಒಂದು ಸುಳಿ ಇರುತ್ತದೆ. ಅದು ಮನೆಯಲ್ಲಿ ಅದಿದ್ರೆ ಬೆಂಕಿ ಅಂತ ನೀನ್ ಹೇಳ್ತೀಯ, ಗಲಾಟೆಗಳಾಗ್ಬೋದು ಅಂತ ಹೇಳಿದ್ಯಾ. ಇದರಿಂದ ಯಾರಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಗೊತ್ತಾ ನಿನಗೆ? ಒಂದು ಗೋಮಾತೆನ ಆತರ ಅಪಪ್ರಚಾರ ಮಾಡಕ್ಕೆ ಹೆಂಗ್ ತಾನೇ ನಿನ್ ಮನಸ್ಸು ಬರುತ್ತೆ? ಇದರಿಂದ ರೈತರಿಗೆ ಆರ್ಥಿಕವಾಗಿ ಸಹಾಯವಾಗುತ್ತೆ ಅನ್ನೋದು ಇವರ ನಂಬಿಕೆ. ಹಳ್ಳಿ ಗಾರ್ಡನ್ನಲ್ಲಿ ಇರೋಂತ ರೈತರು ಉಳಿಬೇಕಾದ್ರೆ ಅಂಬರೀಶ್ ಅಂತವರು ಇಲ್ಲಿ ಅವರ ಸಂಘಟನೆಗೆ, ಅವರ ಬೆಂಬಲಕ್ಕೆ ನಾವೆಲ್ಲ ನಿಂತು ಹೋರಾಟ ಮಾಡದೆ ನಾವು ಹಳ್ಳಿ ರೈತರು ಉದ್ಧಾರ ಆಗಕ್ಕೆ ಸಾಧ್ಯ. ಸದಾ ರೈತಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಹಳ್ಳಿ ರೈತ ಅಂಬರೀಶ್ ತಾಲೂಕಿನಾದ್ಯಂತ ರೈತ ಸಂತೆ, ಹಸುಗಳ ಆಹಾರಕ್ಕಾಗಿ ಉಚಿತ ಮೇವು ವಿತರಣೆ, ಹಳ್ಳಿ ರೈತರನ್ನ ಗುರುತಿಸಿ ಅವ್ರನ್ನ ಬೆಂತಟ್ಟಂತ ಕೆಲಸ ಮಾಡೋದ್ರಿಂದ ಸೊ ಆ ಹಿತದೃಷ್ಟಿ ಇಟ್ಕೊಂಡು ನಾವು ಈ ಸತಿ ಏನ್ ಮಾಡಿದೀವಿ ಅಂದ್ರೆ ಉಚಿತವಾಗಿ ಹುಲ್ಲು ಜನರಿಗೆ, ಸಾರ್ವಜನಿಕರಿಗೆ ಲೈಟು, ಕರೆಂಟ್, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಹಳ್ಳಿ ರೈತ ಅಂಬರೀಶ್ ಖ್ಯಾತಿ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಓದಿ ಮಹತ್ತರ ಸಾಧನೆ ಮಾಡಿರುವ ಅಂಕಿತಾಳಿಗೆ ಹಳ್ಳಿ ರೈತ ಎಂದು ರಾಜ್ಯದಂತ ಮನೆ ಮಾತಾಗಿರುವ ಹಳ್ಳಿ ರೈತ ಅಂಬರೀಶ್ ಅವರು ಸನ್ಮಾನ ಮಾಡಿ ಆರ್ಥಿಕ ಸಹಾಯವನ್ನು ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಕೋರಿದರು. ಹಳ್ಳಿಗೆ ಸೀಮಿತವಾಗದೆ ಇಡೀ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಹುಟ್ಟು ಹೋರಾಟಗಾರರಾಗಿರುವ ಹಳ್ಳಿ ರೈತ ಸೈನಿಕ ಅಂಬರೀಶ್ ಕರ್ನಾಟಕ ಸುದ್ದಿವಾಹಿನಿಗಳಲ್ಲಿ ಸದಾ ಚಿರಪರಿಚಿತರಾಗಿದ್ದಾರೆ. ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ ಬ್ರದರ್, ತಗೊಂಡೋಗೋದು ಏನು ಇಲ್ಲ, ಹೆಸರು ಮಾತ್ರ ಇಲ್ಲೇ ಉಳಿಸ್ಬೇಕಾಗುತ್ತೆ. ಹಳ್ಳಿ ಕಾರು ಉಳಿಬೇಕಾದ್ರೆ ಹಳ್ಳಿ ರೈತರು ಮಕ್ಕಳು ಆಚೆ ಬರಬೇಕು, ಮುನ್ನೆಲೆ ಯಾವುದೇ ರೈತ ಸಮಸ್ಯೆಗಳಿಗೆ ಮಿಡಿಯುವ ಹಳ್ಳಿ ರೈತ ಅಂಬರೀಶ್ ಮಾಧ್ಯಮಗಳ ಮುಂದೆ ಬಂದು ಪ್ರಶ್ನಿಸುವ, ಅದಕ್ಕಾಗಿ ಹೋರಾಡುವ ಧೈರ್ಯವಂತರಾಗಿದ್ದಾರೆ. ನೀವು ಸರ್ಕಾರ ಬಂದಿದ ತಕ್ಷಣ APMC ಕಾಯ್ದೆ ರದ್ದುಗೊಳಿಸ್ತೀವಿ ಅಂದ್ರೆ ಅದನ್ನು ಕಳಿಸಿಲ್ಲ, ರೈತರ ಪರವಾಗಿರ್ತೀವಿ ಅಂತ ಹೇಳಿದ್ರಿ. ಈಗಿರ್ತಕ್ಕಂತ ಏನು ಬರ ಪರಿಹಾರ ಇನ್ನೂ ಬಂದಿಲ್ಲ ಸರ್. ನೀವು ಸಂಸದರ ಆದ್ರಲ್ಲಿ ನೀವು ಯಾವ ತರ ರೈತರ ಪರ ಧ್ವನಿ ಎತ್ತಿದ್ದೀರಾ ಅಂತ. ತಮಿಳುನಾಡಿಗೆ
ಕಾವೇರಿ ನದಿ ನೀರು ಹರಿಯುವಾಗ ಅಷ್ಟು ಹೆಚ್ಚಿಗೆ ಧ್ವನಿ ಮಾಡಿಲ್ಲ. ರಾಗಿ ಬೆಲೆ ಏನಿದೆ ಸರ್ಕಾರ ತಮ್ಮ ಮಾತಿನ ಚಾತುರ್ಯದಿಂದ ರೈತ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದಾರೆ. ಈ ಧ್ವನಿ ಕರ್ನಾಟಕದ ರೈತರ ಧ್ವನಿ. ಸಿನಿಮಾ ರಂಗದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣರಂತೆ ರೈತ ಸಮುದಾಯಕ್ಕೆ ಹಳ್ಳಿ ರೈತ ಸೈನಿಕ ಅಂಬರೀಷ್.